ವಿಜಯನಗರದಲ್ಲಿ ಬಾಣಂತಿಯ ಸಾವಿನಿಂದಾಗಿ ಇದೀಗ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಹೌದು, ವಿಜಯನಗರದಲ್ಲಿ ಬಾಣಂತಿಯ ಸಾವಾಗಿದ್ದು ಇದೀಗ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಹೊಸಪೇಟೆಯಲ್ಲಿ ಫುಡ್ ಪಾಯ್ಸನ್ ನಿಂದ ಬಾಣಂತಿ ಸಾವು ಆಗಿದ್ಯಾ ಎನ್ನುವಂತಹ ಪ್ರಶ್ನೆ ಇರುವಂತದ್ದು. ಹೊಸಪೇಟೆಯಲ್ಲಿ ಹೆರಿಗೆಯನ್ನ ಮಾಡಲಾಗಿತ್ತು. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಈ ಬಾಣಂತಿ ಸಾವಿಗೀಡಾಗಿದ್ದಾರೆ. ಸಂಡೂರು ಮೂಲದ 20 ವರ್ಷದ ಐಶ್ವರ್ಯ ಸಾವನ್ನಪ್ಪಿದ ಬಾಣಂತಿಯಾಗಿದ್ದಾರೆ. ವಿಜಯನಗರದಲ್ಲಿ ಬಾಣಂತಿ ಸಾವಿಗೀಡಾಗಿದ್ದು ಇದರಿಂದ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬಾಣಂತಿಯರ ಸರಣಿ ಸಾವಿನ ಚರ್ಚೆಯ ನಡುವಲ್ಲೇ ಇದೀಗ ವಿಜಯನಗರದಲ್ಲಿ ಮತ್ತೊಬ್ಬ ಬಾಣಂತಿ ಸಾವಿಗೀಡಾಗಿದ್ದಾರೆ. ಹೊಸಪೇಟೆಯಲ್ಲಿ ಫುಡ್ ಪಾಯ್ಸನ್ ನಿಂದ ಬಾಣಂತಿ ಸಾವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಹೊಸಪೇಟೆಯಲ್ಲಿ ಫುಡ್ ಪಾಯ್ಸನ್ ನಿಂದ ಬಾಣಂತಿ ಸಾವಿಗೀಡಾಗಿದೆಯಾ ಅನ್ನುವಂತಹ ಪ್ರಶ್ನೆ ಇರುವಂತದ್ದು. ಹೊಸಪೇಟೆಯಲ್ಲಿ ಇವರಿಗೆ ಹೆರಿಗೆಯನ್ನ ಮಾಡಲಾಗಿತ್ತು. ನಂತರದಲ್ಲಿ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಇವರು ಸಾವಿಗೀಡಾಗಿದ್ದಾರೆ. ಸಂಡೂರು ಮೂಲದ 20 ವರ್ಷದ ಐಶ್ವರ್ಯ ಸಾವನ್ನಪ್ಪಿದ ಬಾಣಂತಿಯಾಗಿದ್ದಾರೆ. ಇನ್ನು ವಿಜಯನಗರದಲ್ಲಿ ಬಾಣಂತಿ ಸಾವಿಗೀಡಾಗಿದ್ದಾರೆ. ಸರಣಿ ಬಾಣಂತಿಯರ ಸಾವು ಸಾಕಷ್ಟು ಏರಿಕೆ ಆಗ್ತಲೇ ಇದೆ. ಇನ್ನು ಅದೇ ಬೆನ್ನಲ್ಲಿ ಮತ್ತೋರ್ವ ಬಾಣಂತಿ ಸಾವಿಗೀಡಾಗಿದ್ದಾರೆ. ವಿಜಯನಗರದಲ್ಲಿ ಇದರಿಂದಾಗಿ ಆತಂಕ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಹೊಸಪೇಟೆಯಲ್ಲಿ ಫುಡ್ ಪಾಯ್ಸನ್ ನಿಂದ ಬಾಣಂತಿ ಸಾವಿನಪ್ಪಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಐಶ್ವರ್ಯ ಸಂಡೂರು ತಾಲೂಕು ನಾಗಲಾಪುರ ವಿಲೇಜಿಂದ ಬಂದಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಅವರು ತವರ ಮನೆ ಇಂಗಳಿಗೆಯಲ್ಲಿ 6 ತಿಂಗಳಲ್ಲಿ ಅವರು ಹೆರಿಗೆಗೆ ಅಂತೇಳಿ ಬಂದಿರ್ತಾರೆ. ಅವ್ರಿಗೆ ಅವಾಗ ಆ ಸಮಯದಲ್ಲಿ 6 ತಿಂಗಳಾಗಿರ್ತೈತೆ. ಬಟ್ 6 ತಿಂಗಳಿಂದ 9 ತಿಂಗಳ ತನಕ ನಮ್ಮಲ್ಲಿ 2 ANC ಚೆಕಪ್ ಆಗಿದೆ. ನಮ್ಮ MCH ಹಾಸ್ಪಿಟಲ್ಗೆ ಬಂದು ANC ಚೆಕಪ್ ಮಾಡಿದ್ದಾರೆ. ಮತ್ತು ಪ್ರೈವೇಟ್ನಲ್ಲಿ 2 ಸರಿ ANC ಚೆಕಪ್ ಮಾಡಿದ್ದಾರೆ. ಆ ಸಮಯದಲ್ಲಿ ಅವರಿಗೆ BP 110/90 ಇದೆ, HB 11.8 ಇತ್ತು. BP ಮತ್ತು ರಕ್ತದ ಬಗ್ಗೆ ಎಲ್ಲ ನಾರ್ಮಲ್ ಇತ್ತು. 19ನೇ ತಾರೀಕು ಅವರ ಹೆರಿಗೆ ದಿನಾಂಕವನ್ನು 17/12/2024 ಇತ್ತು. ಬಟ್ ಅವ್ರು 19ನೇ ತಾರೀಕು ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಿರ್ತಾರೆ. ಏನಿಲ್ಲ ಸರ್, 4 ದಿನ ಸಿಜರಿಂಗ್ ಮಾಡಿದ್ರು, ಆರಾಮಾಗಿದ್ರು. ಇವರು ಆರಾಮಾಗಿದ್ದಿಂದ ಸ್ವಲ್ಪ ವಾಂತಿ ಭೇದ ಸ್ಟಾರ್ಟ್ ಆಯಿತು. ಅದನ್ನು ಇದು ಮಾಡ್ತೀವಂತ ಅಷ್ಟರೊಳಗೆ 4 ದಿನ ಆದರೂ ಡಾಕ್ಟ್ರ್ 2 ಟೈಮ್ ಬಂದೋಗ್ಯಾನಾತ. ಇದ್ದಾರೆಲ್ಲ ನರ್ಸ್ಗಳು ನೋಡ್ತಾ ಇದ್ರು ಅಷ್ಟೇ. ಅವರು ನೋಡಿದಾಗ ಏನಾಯ್ತು, ಇವರು ಆರಾಮ ಇಲ್ಲ ಸರ್. ಇದು 20ನೇ ತಾರೀಕು ಗೌರ್ಮೆಂಟ್ ಹಾಸ್ಪಿಟ್ಲು ಹೊಸಪೇಟೆಯಲ್ಲಿ MCHನಲ್ಲಿ ಇದು ನಾರ್ಮಲ್ ಡೆಲಿವರಿ ಆಗಲಿಲ್ಲ ಸರ್, ಸಿಸರಿನ್ ಆಗಿತ್ತು. 3 ದಿನ ಚೆನ್ನಾಗೇ ಇದ್ರು, ಏನು ತೊಂದರೆ ಇದ್ದಿಲ್ಲ. 4ನೇ ದಿನ ಸ್ವಲ್ಪ ಇಡ್ಲಿ ಗಂಜಿ ಕೊಡೋಕ್ಕೆ 3ನೇ ದಿನ ಕೇಳಿದ್ರು. ಅದು 4ನೇ ದಿನ ಸಾಯಂಕಾಲ ಸ್ವಲ್ಪ ಬೇದೆ ಆಯಿತು ಸರ್. ಅದು ಒಂದ್ಸರಿ ವಾಮಿಟ್ ಆಯಿತು. ಅವ್ರಿಗೆ ಉಬ್ಸ ಆಯಾಸ ಅಂತಿದ್ರು. ಅವರು ಆಮೇಲೆ ಡಾಕ್ಟ್ರನ್ನ ಕರೆಸಿದ್ರು. ಡಾಕ್ಟರು ಇಂಜೆಕ್ಷನ್ನು ಗ್ಲೂಕೋಸ್ ಎಲ್ಲ ಹಾಕಿ ಬೇದಿ ಕಂಟ್ರೋಲ್ ಮಾಡಿದ್ರು ಸರ್. ಅದು ಕಂಟ್ರೋಲ್ ಆಗಲೇ ಇಲ್ಲ ಸರ್. ಅವತ್ತೆಲ್ಲ ಒಂದು 4-5 ಸಾರಿ ಬೇದಿ ಆಯಿತು. ಹಾರ್ಟ್ ರೇಟ್. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಏನು ವಿಜಯನಗರದಲ್ಲಿ ಇದೀಗ ಮತ್ತೊಬ್ಬರು ಬಾಣಂತಿ ಸಾವಿಗೀಡಾಗಿದ್ದಾರೆ. ಹಾಗಾಗಿ ಅಲ್ಲಿರುವಂತಹ ಜನರಿಗೆ ಬಹಳಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಈ ಕುರಿತು ಅಪ್ಡೇಟ್ಸ್ ಏನದ? ದಿವ್ಯಾ, ಏನು ರಾಜ್ಯಾದ್ಯಂತ ಬಳ್ಳಾರಿ ಪ್ರಕರಣ, ಅದರಲ್ಲೂ ಕೂಡ ಈ ಬಳ್ಳಾರಿ ಬಾಣಂತಿಯರ ಸಾವಿನ ಪ್ರಕರಣ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ವಿಜಯನಗರದಲ್ಲಿ ಈಗ ಬಾಣಂತಿ ಸಾವನ್ನಪ್ಪಿರತಕ್ಕಂಥದ್ದು. ಹೊಸಪೇಟೆಯಲ್ಲಿ ಈಗ ಬಾಣಂತಿ ಫುಡ್ ಪಾಯ್ಸನ್ ಇಂದ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದು ಕೂಡ ವೈದ್ಯಾಧಿಕಾರಿಯಾದಂತ ಶಂಕರ್ ನಾಯಕ್ ಅವರು DH ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಡೂರು ಮೂಲದ ಮಹಿಳೆ ಹೊಸಪೇಟೆಯಲ್ಲಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ಬಿಟ್ಟು ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ತಾಳೆ. ಐಶ್ವರ್ಯ ಅಂತಕ್ಕಂತ 20 ವರ್ಷದ ಬಾಣಂತಿ ಸಾವನ್ನಪ್ಪಿರತಕ್ಕಂತ ಮಹಿಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಿಸೆಂಬರ್ 20ರಂದು ಬಾಣಂತಿ ಐಶ್ವರ್ಯಳಿಗೆ ಹೊಸಪೇಟೆಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಿಜೇರಿಯನ್ ಮೂಲಕ ಹೆರಿಗೆಯನ್ನು ಕೂಡ ಮಾಡಲಾಗಿತ್ತು. ಹಾಗಾಗಿ ಹೆರಿಗೆ ಬಳಿಕ 2 ದಿನಗಳ ಬಳಿಕ ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಂತ ಹೇಳಿದ್ರೆ, ಈ ಹೆರಿಗೆ ಆದ್ಮೇಲೆ ಆಕೆ ಹೊರಗಿನ ತಿಂಡಿಯನ್ನ ತಂದು, ಅಂದ್ರೆ ಇಡ್ಲಿಯನ್ನ ತಿಂದ ನಂತರ ಅದು ಫುಡ್ ಪಾಯ್ಸನ್ ಆಗಿ ಸಾವನ್ನಪ್ಪಿದಾಳೆ ಅನ್ನುವಂಥದ್ದು ಕೂಡ DHO ಕೊಡ್ತಕ್ಕಂತ ಮಾಹಿತಿ. ನಿರಂತರವಾಗಿ ಏನ ಆಕೆಗೆ ವಾಂತಿ ಭೇದಿಯಿಂದ ಬಳಲ್ತಾ ಇದ್ಲು ಆಕೆಯನ್ನ ಮತ್ತು ಹೊಸಪೇಟೆ ಆಸ್ಪತ್ರೆಯಿಂದ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಆಕೆಯನ್ನ ಏನು ಅಡ್ಮಿಟ್ ಮಾಡಲಾಗುತ್ತೆ. ಡಿಸೆಂಬರ್ 26ರಂದು ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಆಕೆ ಸಾವನ್ನಪ್ತಾಳೆ.
ಹೀಗಾಗಿ ಐಶ್ವರ್ಯ ಸಾವಿಗೆ ಎಲ್ಲೋ ಒಂದ್ ಕಡೆ ಹೊರಗಿನಿಂದ ತಂದು ತಿಂದಂತ ತಿಂಡಿನೇ ಕಾರಣ ಆಯ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಶಂಕೆ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಯಾರಿಗೂ ಕೂಡ ಇಂಥ ಸಮಸ್ಯೆ ಕಾಣಿಸಿಲ್ಲ. ಹಾಗಾಗಿ ಎಲ್ಲಿಂದ ಇಡ್ಲಿ ತಂದಿದ್ದಾರೆ ಅನ್ನುವಂಥದ್ದು ಕೂಡ ಈಗ ವೈದ್ಯಾಧಿಕಾರಿಗಳು ಕೂಡ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಸಾವಿಗೆ ಫುಡ್ ಪಾಯ್ಸನ್ ಕಾರಣ ಆಯ್ತಾ ಅನ್ನುವಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿಜಯನಗರ ವೈದ್ಯಾಧಿಕಾರಿಗಳ ತಂಡ, ಅದರಲ್ಲೂ ಕೂಡ DHO ಅವರು ಈ ಬಗ್ಗೆ ಮೃತವರ್ಜಿಯನ್ನು ಕೂಡ ವಹಿಸಿದ್ದಾರೆ. ಈ ಬಗ್ಗೆ ನಾವು ತನಿಖೆಯನ್ನು ಕೂಡ ಮಾಡ್ತೇವೆ. ಯಾಕೆ ಆಕೆ ಸಾವನ್ನಪ್ಪಿದಳು, ಆಕೆಗೆ ನೋವು ಹೇಗೆ ಕಾಣಿಸ್ಕೊಳ್ತು, ಏನು ಫುಡ್ ಪಾಯ್ಸನ್ ಆಗಿ ಸತ್ಲಾ, ಈ ರೀತಿಯಾದಂತ ಎಲ್ಲವನ್ನು ಕೂಡ ಅಪ್ಡೇಟ್ ಅನ್ನ ಕಲೆ ಹಾಕ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏನು ಐಶ್ವರ್ಯ ಮೃತಪಟ್ಟಿದ್ದಾಳೆ 20 ವರ್ಷದ ಬಾಣಂತಿ, ಆಕೆಯ ಪೋಷಕರು ಕೂಡ ಈಗ ನಮ್ಮ ಮಗಳಿಗೆ ಸಾವಿಗೆ ನಿಜವಾಗ್ಲೂ ಆಕೆ ಸಿಸೇರಿಯನ್ ಮಾಡಿದ್ಮೇಲೆ ಆರಾಮಾಗಿದ್ದು ಹೇಗೆ ಸಾವನ್ನಪ್ಪಿದ್ಲು, ಎಲ್ಲೋ ಒಂದ್ ಕಡೆ ವೈದ್ಯರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ವಿಜಯನಗರ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಇವರು DHO ಇದ್ದಾರೆ, ಅವರು ಕೂಡ ತನಿಖೆ ನಂತರವಷ್ಟೇ ಆಕೆಯ ಸಾವಿಗೆ ಏನ್ ಕಾರಣ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಬೇಕಿದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.